ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಅಂಗಡಿಯಿಂದ ತಂದು ತಿಂತಿರಲ್ವ ಅದೇ ಥರ ರಸ್ಕು ನಾನು ಮನೇಲಿ ಮಾಡಿ ತೋರಿಸ್ತೀನಿ. ಹೊರಗಡೆ ತಂದು ತಿನ್ನೋ ಬದಲು ಮನೇಲಿರೋ ಐಟಮ್ನಲ್ಲೇ ನಾವು ರಸ್ಕು ಮಾಡ್ಕೋಬೋದು. 1 ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲು ಸಕ್ಕರೆ, ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ನೀವು ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಳ್ಳಿ. ಸ್ವಲ್ಪ ಒಣ ಕೊಬ್ಬರಿ, 1-2 ಸ್ಪೂನಷ್ಟು ಎಳ್ಳು, 1 ಸ್ಪೂನು ಸೋಪ್ ಕಾಳು. ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಸಕ್ಕರೆ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಒಂದು ಜಾರ್ ತೊಗೊಂಡು ನಾನು ಸಕ್ಕರೆ ಇದರಲ್ಲಿ ಹಾಕಿದ್ದೀನಿ. ಅದರಲ್ಲಿ 1-2 ಏಲಕ್ಕಿ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಸಕ್ಕರೆ ಪೌಡ್ರು ಮಾಡ್ಕೊಂಬಂದಿದ್ದೀನಿ. ಇವಾಗ ಕಲಸೋದು ಹೇಗಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಬೌಲ್ಗೆ ಇದು ಗೋಧಿ ಹಿಟ್ಟು ಹಾಕ್ಕೋಬೇಕು. ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲು ಸಕ್ಕರೆ ಪುಡಿ, ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿ, ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಳ್ಳು, ಸೋಪ್ ಕಾಳು, ಚಿಟಕಿ ಉಪ್ಪು ಹಾಕಿ ಇವಾಗ ತಿರುಗೋಣ. ಇವಾಗ ಇದನ್ನ ಈ ಥರ ನಾವು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಕಲಸೋಣ. ಫಸ್ಟು ಬೆಣ್ಣೆ ಹಾಕಿದ್ದೀವಲ್ವ, ಅದಕ್ಕೆ ಬೆಣ್ಣೆಲೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಬೆಣ್ಣೆಲಿ ಕೈ ಆಡಿಬಿಟ್ಟು ನಾವು ನೀಟಾಗಿ ಇದೆಲ್ಲ ಮಿಕ್ಸ್ ಆದರೆ ನೋಡಿ ಹಿಂಗೆ ಇರಬೇಕು. ಅವಾಗೆ ನಾವು ಸ್ವಲ್ಪ ನೀರು ಎಷ್ಟು ಬೇಕಂತ ನೋಡಿ ನಾವು ನೀರು ಹಾಕೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ನೋಡ್ಕೊಂಡು ನೀರು ಹಾಕ್ಕೊಂಡು ಈ ಥರ ಕಲಿಸ್ಬಿಟ್ಟು ಒಂದೇ 1 ನಿಮಿಷ ಇದನ್ನು ನಾವು ಕಲಿಸ್ಕೊಂಡು ನೀಟಾಗಿ ಹದವಾಗಿ ಕಲಸಿ, ಚಪಾತಿ ಹಿಟ್ಟು ಹಿಂಗೆ ಕಲಿಸ್ತಿರಲ್ವ ಅದೇ ಥರ ಕಲಿಸ್ಬಿಟ್ಟು ಇದನ್ನು 1-2 ನಿಮಿಷ ಮುಚ್ಚಿಕ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಿಟ್ಟು. ಇದು ರಸ್ಕ್ ಮಾಡಿ ನೋಡಿ. ರಸ್ಕ್ ಮಾಡೋಕ್ಕೆ ಇದು ಒಂದೇ ಥರ ಅಲ್ಲ, ಮೈದಾ ಹಿಟ್ಟಿಲೇನೂ ಮಾಡ್ಬೋದು, ಓವನ್ ಇಲ್ಲದೆ ಅದರಲ್ಲೂ ಮಾಡಿ ತೋರಿಸ್ಬೋದು. ನಾನು ಇದೇನು ಇಲ್ಲದೇ ಇದು ಚೀಸ್ ಇಲ್ಲದೆ ಓವನ್ ಇಲ್ಲದೆ ಕರೆದ್ಬಿಟ್ಟು ನಾನು ತೋರಿಸೋದು ರಸ್ಕು ಮಾಡ್ತಾಯಿದ್ದೀನಿ. ಇವಾಗ 1-2 ನಿಮಿಷ ಇದನ್ನು ಚೆನ್ನಾಗಿ ಹದವಾಗಿ ಮಾಡಿಕೊಂಡು ಮುಚ್ಚಿಕ್ಕೊಳ್ಳೋದು. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಗೋಧಿ ಹಿಟ್ಟಲ್ಲೇ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಅಂಗಡಿಯಿಂದ ತರುವುದು ಮನೇಲಿ ಈ ಥರ ನೀವು ಮಾಡಿಕೊಟ್ಟು ನೋಡಿ. 1 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ನೋಡಿ, ನಾನು 1 ನಿಮಿಷ ಮುಚ್ಚಿಟ್ಟಿದ್ದೆ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾವು ರಸ್ಕ್ ಮಾಡೋಣ. ನೋಡಿ, ಇವಾಗ ಈ ಥರ ಒಂದು ಚಪಾತಿ ಮಣಿ ತೊಗೊಂಬಿಟ್ಟು ನಮ್ಗೆ ಎಷ್ಟು ಬೇಕೋ ಎಷ್ಟು ಉದ್ದ ನಾವು ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಬಿಟ್ಟು ಇವಾಗ ನಾವು ರಸ್ಕಿಗೆ ಕಟ್ ಮಾಡೋಣ. ನೋಡಿ, ಸ್ವಲ್ಪ ಚಾಕು ತುಪ್ಪನೋ ಎಣ್ಣೆನೋ ಹಚ್ಕೊಂಬಿಟ್ಟು ನಾವು ಈ ಥರ ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು. ನೋಡಿ, ರಸ್ಕ್ ಶೇಪಲ್ಲೇ ಸೂಪರಾಗಿ ಬರುತ್ತೆ. ಇದನ್ನು ನಾನು ಎಣ್ಣೆಲಿ ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ರೆಡಿಯಾಗಿದೆ. ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆಲಿ ಹಾಕಿ ನಾನು ತೋರಿಸ್ತೀನಿ ಬನ್ನಿ. ಇವಾಗ ಎಣ್ಣೆ ಕಾದಿದೆ, ನಾನು ಎಣ್ಣೆಲಿ ಹಾಕ್ತಾಯಿದ್ದೀನಿ. ನಾನು 2 ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಮಾಡಿರೋದಕ್ಕೆ 2 ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ರಸ್ಕ್ ಮಾಡಿದರೆ ನೀವು ದೊಡ್ಡದಾಗಿ ಬಾಣಲೆ ಇಟ್ಕೊಂಡು ಜಾಸ್ತಿ ಎಣ್ಣೆ ಹಾಕ್ಕೊಂಡು ನೀವು ಮಾಡ್ಬೋದು. ಇದೇ ತುಂಬ ಈಜಿ, 1-2 ನಿಮಿಷದಲ್ಲೇ ಆಗೋ ಕೆಲಸ ಇದು ಕರಿಯೋದು. 5 ನಿಮಿಷ ಹಿಟ್ಟು ಕಲಸಿ ನೆನೆ ಇಟ್ಬಿಟ್ರೆ ಸಾಕು, ರಸ್ಕು ರೆಡಿ ಆಗುತ್ತೆ. ಮಕ್ಕಳಿಗೆ ಸಾಯಂಕಾಲ ಹೊತ್ತು ಟೀ ಜೊತೆಗೆ ಕೊಟ್ಟರೆ ಸೂಪರಾಗಿ ತಿನ್ಕೊತಾರೆ. ಇವಾಗ ನೋಡಿ, ಹೊರಗಡೆ ತಿನ್ನಿಸೋಬಾರ್ದು. ನೀವು ಮನೆಯಲ್ಲೇ ಗೋಧಿ ಹಿಟ್ಟಿದ್ದೇ ಇರುತ್ತೆ, ಅದರಲ್ಲೇ ನೀವು ಮಾಡ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ. ರಸ್ಕು ಯಾವ ಥರ ಇದೆ ಅಂತ. ಇದು ಸ್ವಲ್ಪ ತಣ್ಣಗಾಗಿಂದ ಸೂಪರಾಗಿರುತ್ತೆ. ರಸ್ಕು ರೆಡಿಯಾಗಿದೆ. ನಾನು ಇವಾಗ ತೊಗೋತಾ ಇದ್ದೀನಿ. ನೀವು ದೊಡ್ಡ ಸೈಜ್ ಬೇಕಾದರೆ ಜಾಸ್ತಿ ಹಿಟ್ಟು ತೊಗೊಂಡು ದೊಡ್ಡದು ಮಾಡ್ಬೋದು. ನಾನು ಚಿಕ್ಕದಾಗಿ ಸ್ವಲ್ಪ ಒಂದೇ ಬಟ್ಲು ಹಿಟ್ಟಲ್ಲಿ ನಾನು ಮಾಡಿದ್ದು ಚಿಕ್ಕದಾಗಿ ಮಾಡ್ತಾಯಿದ್ದೆ. ಎಲ್ಲನೂ ಇದೇ ಥರ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಎಲ್ಲ ರಸ್ಕು ಮಾಡ್ಕೊಂಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳು ತಿನ್ನೋಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲೇ ಸಕ್ಕರೆ
ಏಲಕ್ಕಿ, ಸ್ವಲ್ಪ ಗೋಧಿ ಹಿಟ್ಟಿದ್ರೆ ಸಾಕು, ಇದು ರಸ್ಕು ರೆಡಿ ಆಗುತ್ತೆ. ಮಕ್ಕಳು ಸ್ವೀಟ್ ಏನಾರು ಕೇಳೋಕೆ ರೆಡಿ ಆದರೆ ಸ್ವಲ್ಪ ಕಲಿಸ್ಬಿಟ್ಟು ಬೇಗನೆ ಈ ಥರ ರಸ್ಕು ಮನೆಯಲ್ಲೇ ಮಾಡಿಕೊಡ್ಬೋದು. ಇದು ಸ್ವೀಟ್ ರಸ್ಕ್ ಇರೋದು. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳು ಕೊಟ್ಟರು ಸೂಪರಾಗಿ ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.